ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಜೋ. ಸೊ ನಿನ್ನೆ ಅಕ್ಟೋಬರ್ 24th ರಿಲೀಸ್ ಆಗಿರುವ ನಮ್ಮ ಸಿನಿಮಾ ಯಾರಿಗೂ ಹೇಳಬೇಡಿ 2 ದಿನದಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಆಡಿಯನ್ಸ್ ತುಂಬ ಖುಷಿಯಿಂದ ನಮಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ಸಿನಿಮಾ ಹೆಂಗಾದರೂ ನೋಡಲೇಬೇಕು ಅಂತ ಇವತ್ತು ನಾನು ಮಂತ್ರಿ ಸ್ಕ್ವೇರ್ಗೆ ನಮ್ಮ ಫ್ರೆಂಡ್ಸ್ ಜೊತೆ 240 ಶೋ ಹೋಗಿದ್ದೆ. ಸಿನಿಮಾ ನೋಡಿದೆ, ನನಗೂ ತುಂಬಾ ಖುಷಿ ಆಯಿತು. ಬೇಸಿಕ್ಲಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಈಗಿನ ಕಾಲದಲ್ಲಿರುವ ಸ್ಟ್ರೆಸ್ಸು, ಟೆನ್ಷನು, ವರ್ಕು, ಪ್ರೆಷರು, ನಮ್ಮ ಮೆಂಟಲ್ ಸ್ಟೆಬಿಲಿಟಿನೇ ಒಂಥರ ಚೇಂಜ್ ಆಗಿರುತ್ತೆ. ನಮಗೊಂದು ರಿಲ್ಯಾಕ್ಸ್ ಮೂಡ್ ಬೇಕಲ್ವ. ಸೊ ಆವಾಗ ನಾವು ಏನು ಮಾಡ್ತೀವಿ, ನಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಆವಾಗ ಇಂಥ ಸಿನಿಮಾಗಳೇ ನಮಗೆ ಒಂದು ಮೈಂಡ್ ರಿಲೀಫ್ ಕೊಡೋದು. ಸೊ ಆ ಥರ ನಾವು ಇವತ್ತು ಸಿನಿಮಾ ನೋಡಿದಾಗ ಒಂಥರ ಫನ್ ಫಿಲ್ಡ್ ಆಗಿ, ಎಂಟರ್ಟೈನ್ಮೆಂಟ್ ಆಗಿ, ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಆಗಿ, ಒಂಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಜೊತೆ ಸಕ್ಕತ್ತಾಗಿತ್ತು ನೋಡೋಕ್ಕೆ. ನಮಗದ ತುಂಬ ಖುಷಿಯಾಯಿತು. ಸೊ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರನ್ನ ಕರ್ಕೊಂಡೋಗಿ ದಯವಿಟ್ಟು ನಿಯರೆಸ್ಟ್ ಥಿಯೇಟ್ರಲ್ಲಿ ನೋಡಿಬಿಟ್ಟು ನಂತರನೇ ಒಂದು ಚಿಕ್ಕ ವೀಡಿಯೋನ ಏನೋ ನಿಮ್ಮ ಸ್ಟೇಟಸಲ್ಲೋ, ವಾಟ್ಸಪ್ ಸ್ಟೇಟಸಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿ ಆದಷ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ ಇರೋರು ನೋಡ್ತಾರೆ, ಅವರು ಥಿಯೇಟ್ರಿಗೆ ಹೋಗಿ ಟ್ರೈ ಮಾಡ್ತಾರೆ. ಒಂದು ಒಳ್ಳೆ ಟೀಮ್, ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀವಿ. ಸೊ ಆದಷ್ಟು ಅದನ್ನು ಥಿಯೇಟ್ರಲ್ಲಿ ನಿಲ್ಲಿಸಿ ಇನ್ನೂ ಬೆಳೆಸಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಆ್ಯಂಡ್ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ, ಡೈರೆಕ್ಟರ್ ಶಿವಗಣೇಶ್ ಸರ್ ಹ್ಯಾಸ್ ಡನ್ ಎಕ್ಸ್ಟ್ರಾಡಿನರಿ ಜಾಬ್. ಸೂಪರಾಗಿ ಮಾಡಿದ್ದಾರೆ ಸರ್. ಅಂದರೆ DOP ಸರ್, ಅದನ್ನು ಸೂಪರಾಗಿತ್ತು. ಓವರಾಲ್ ಆ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ವರ್ಕ್ ಅಂತ ಇದೆಯಲ್ಲ, ಅದು ಆಡಿಯನ್ಸ್ನ ಹಿಂಗೆ ನೆಕ್ಸ್ಟ್ ಅಂತ ನಾವು ನೋಡ್ಕೊಂಡಿರ್ತೀವಿ. ಸ್ವಲ್ಪ ಬೋರ್ ಹೊಡೆದ್ರೆ ನಾವು ಎದ್ದು ಆಚೆ ಹೋಗ್ಬಿಡ್ತೀವಿ, ಮೊಬೈಲ್ ನೋಡೋಕೆ ಹೋಗ್ಬಿಡ್ತೀವಿ. ಇಂಥದ್ದೆಲ್ಲ ಆಗದೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ಬಂದಿದೆ. ವಿ ಹ್ಯಾವ್ ಬೀನ್ ಎಂಟರ್ಟೈನ್ಡ್. ನಾನು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ನನಗೂ ನೋಡೋಕ್ಕೆ ಖುಷಿಯಾಗೋಯಿತು. ಸೊ ನೀವು ಆದಷ್ಟು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.